ರಾಯಚೂರು ತಾಲೂಕಿನ ವ್ಯಾಪ್ತಿಗೆ ಒಳಪಡುವ ಮೇಲೆ ತಿಳಿಸಿದ ಕಂಪನಿಯ ಅಂದರೆ ರಾಯಚೂರು ತಾಲೂಕಿನ ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕ, ಸೀಡ್ಸ್, ವೆಜಿಟೇಬಲ್ ಮತ್ತು ಆರ್ಗ್ಯಾನಿಕ್ ಕಂಪನಿಯ ಮಾರಾಟ ಪ್ರತಿನಿಧಿಗಳ ರಾಯಚೂರು ತಾಲೂಕಾ ಒಕ್ಕೂಟ ಮಾಡಬೇಕೆಂದು ಎಲ್ಲ ಮಾರಾಟ ಪ್ರತಿನಿಧಿಗಳು ಎಪಿಎಂಸಿ ಸಮಿತಿ ಭವನದಲ್ಲಿ ಮಹತ್ವದ ಸಭೆಯನ್ನು ನಡೆಸಿದ್ದು, ಇನ್ನು ಮೇಲೆ ತಿಳಿಸಿದ ಹಾಗೆ ಕಂಪನಿಯ ಪ್ರತಿನಿಧಿಗಳು ಇಂದು ರಾಯಚೂರಿನ ಎಪಿಎಂಸಿ ಸಮಿತಿಯ ಭವನದಲ್ಲಿ ಮಹತ್ವದ ಸಭೆಯನ್ನು ನಡೆಸಿದ್ದು, ಸಭೆಯಲ್ಲಿ ಮೈ ಸೀಡ್ಸ್ ಕಂಪನಿಯ ಪ್ರತಿನಿಧಿ ಸಿದ್ದಯ್ಯ ಸ್ವಾಮಿ ಹಿರೇಮಠರವರು ಸಭೆಯ ಬಗ್ಗೆ ರಾಯಚೂರು ಒಕ್ಕೂಟ ಮಾಡುವ ಉದ್ದೇಶದ ಬಗ್ಗೆ ವಿವರವಾಗಿ ತಿಳಿಸಿದ್ದಾರೆ. ಇನ್ನು ರಾಯಚೂರು ತಾಲೂಕಾ ಕಂಪನಿ ಪ್ರತಿನಿಧಿಗಳ ಒಕ್ಕೂಟ ಮಾಡುವುದು ಇದು ನಮ್ಮ ಕಂಪನಿ ಪ್ರತಿನಿಧಿಗಳ ಕುಟುಂಬದ ಭವಿಷ್ಯಕ್ಕಾಗಿ ತಾವೆಲ್ಲರೂ ಸಹಕರಿಸಿ, ಇದರಲ್ಲಿ ಯಾರದು ಸ್ವಾರ್ಥತೆ ಇರುವುದಿಲ್ಲ. ಕಂಪನಿಯ ಎಲ್ಲ ಪ್ರತಿನಿಧಿಗಳು ಸಂಘಟನೆ ಮಾಡಲು ಎಲ್ಲರೂ ಕೈಜೋಡಿಸಿ ಸಹಕರಿಸಿದರೆ ಮಾತ್ರ ಮುಂದೊಂದು ದಿನ ನಮ್ಮ ಪ್ರತಿನಿಧಿಗಳಿಗೆ ಏನಾದರೂ ಅನಾಹುತಗಳು, ತೊಂದರೆಗಳು, ಅಡಚಣೆಗಳು ಬಂದ ಸಂದರ್ಭದಲ್ಲಿ ಇಡೀ ನಮ್ಮ ಸಂಘಟನೆಗೆ ತಮಗೆ ಬೆನ್ನೆಲುಬಾಗಿ ನಿಂತು ತಮಗೆ ಮತ್ತು ತಮ್ಮ ಕುಟುಂಬಕ್ಕೆ ಸಹಕಾರ ಮಾಡುತ್ತೇವೆ ಎಂದು ಈ ಸಭೆಯಲ್ಲಿ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ರಸಗೊಬ್ಬರ ಮತ್ತು ಕ್ರಿಮಿನಾಶಕ, ಸೀಡ್ಸ್, ವೆಜಿಟೇಬಲ್ಸ್ ಸೀಡ್ಸ್ ಮತ್ತು ಆರ್ಗ್ಯಾನಿಕ್ ಸೇರಿದಂತೆ ಓ ಫಾರ್ಮ್ ಇರುವ ಸೂಡು ಬಯೋ ಕಂಪನಿಯ ಪ್ರತಿನಿಧಿಗಳು ಉಪಸ್ಥಿತರಿದ್ದು, ಇನ್ನು ಮುಂದಿನ ಸಭೆ ಮಾರ್ಚ್ 9ರಂದು ಮತ್ತೊಂದು ಸಾರಿ ಸಭೆಗೆ ಕರೆಯಲಾಗಿದೆ. ಪ್ರತಿಯೊಬ್ಬ ಕಂಪನಿ ಮಾರಾಟ ಪ್ರತಿನಿಧಿಗಳು ಹಾಜರಾಗಲು ಸೂಚನೆಯನ್ನು ನೀಡಿದ್ದಾರೆ. ಯಾವುದೇ ಕಾರಣಕ್ಕೆ ಏನಂದ್ರೆ ಅವ್ರನ್ನ ಉಚಿತ ಮಾಡೋಂಗಿಲ್ಲ, ಕಂಪ್ನಿಯಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನ ಕೊಡಬೇಕು ಅಂತೇಳಿ. ಒಂದು ನಿಮಗೆ ನೆನಪಿನಾಗ ಇಟ್ಕೊಳ್ಳಿ, ಒಂದು ವಿಚಾರ, ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಲ್ಲಿ 25 ಜನ ಕೆಲಸ ಮಾಡ್ತಿದ್ರೆ ESI PF ಕಟ್ ಆಗಲೇಬೇಕು ರೂಲ್ಸ್ ಪ್ರಕಾರ. ಬೇಕಿತ್ತು ನೋಡ್ರಿ ಮೊಬೈಲಲ್ಲಿ, ಎಲ್ಲ ಮೊಬೈಲಲ್ಲಿ ಇದ್ದಾರೆ. ಯಾರಿಗಾದ್ರೂ ESI PF ಇವತ್ತು 100 ಜನ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿದ್ರೆ ಒಂದು ಕಂಪ್ನಿಯಲ್ಲಿ, ಆದ್ರೆ ಯಾರಿಗೂ ESI PF ಇಲ್ಲ. ESI PF ಯಾಕೆ ಬೇಕು ಸರ್? ನೀವು ಇದ್ದಾಗ ನೀವು ದುಡಿದು ನಿಮ್ಮ ಮಕ್ಕಳಿಗೆ, ನೀವು ಹೇಳ್ತೀವಿ, ನೀವೇನಂದ್ರೆ ಸಾಕ್ತಾ ಇದ್ರ, ನೀವು ಓದ್ ನಂತರ ಬೇಕಲ್ಲ. ಸಹಾಯಧನ ಏನಂದ್ರೆ ನಿಮ್ಮ ಕಡೆಯಿಂದ ಜೊತೆಗೆ ಕಂಪ್ನಿ ಕಡೆಯಿಂದ ಗೌರ್ಮೆಂಟ್ ಕೊಡ್ತಕ್ಕಂಥ ಒಂದು ನಿಧಿ ಇರೋದು. ಓಕೆ, ಆ ಒಂದು ಫಂಡ್ ಏನಾದಲ್ಲ, ನೀವು ಓದ ನಂತರ ನಿಮ್ಮ ಪಿಂಚಣಿ ರೂಪದಾಗ ರಿಟರ್ನ್ ಆದ ಬರುತ್ತೆ. ಅದಕ್ಕೆ ದಯವಿಟ್ಟು ಎಲ್ಲ ನನ್ನ ಸಹೋದ್ಯೋಗಿಗಳು ಇಲ್ಲಿ ಸುಮಾರು ಬಹಳ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಆತ್ಮೀಯರಿದ್ದೀರ. ಇಲ್ಲಿ ಯಾರು ದೊಡ್ಡವರು ಯಾರು ಸಣ್ಣವರು ಅಂತಕ್ಕಂಥ ಭಾವನೆ ಬಿಟ್ಟು ನಾವೆಲ್ಲರೂ ಒಂದೇ ಅಂತಕ್ಕಂಥ ಮನೋಭಾವ ಬೆಳೆಸ್ಕೊಂಡು ಈ ಒಂದು ಸಂಘ ಸಂಸ್ಥೆಯನ್ನು ಮಾಡ್ಬೇಕಂತೇಳಿ ಸುಮಾರು 15-20 ದಿನದಿಂದ ವೀರಣ್ಣಗೌಡರು ಬಹಳ ಪಣ ಪಟ್ಟಿದ್ದಾರೆ. ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಈ ಸಂಘ ಮಾಡಬೇಕಾದ್ರೆ ಏನೇನು ಮಾಡಬೇಕು, ಸಂಘದಿಂದ ಆಗ್ತಕ್ಕಂಥ ಫಲಗಳೇನು ಅಂತೇಳಿ ಅದ್ರ ಬಗ್ಗೆ ಅಚ್ಚುಕಟ್ಟಾಗಿ ಅವರು ತಿಳ್ಕೊಂಡಿದ್ರೆ ಇವತ್ತು ನಮಗೆ ಈ ಒಂದು ಸಭೆ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಗಾರಲದಿನ್ನಿ ವೀರನಗೌಡ, BV5 ನ್ಯೂಸ್ ಕನ್ನಡ, ರಾಯಚೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.